ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ಭಾಗದಲ್ಲಿ ನಾವು ಮೊದಲ ಪೋಷಕಾಂಶ, ಅವುಗಳ ಕಾರ್ಯ, ಹೇಗೆ ಬಳಸಬೇಕು ಇದು ತಿಳಿಯುತ್ತೇವೆ. ಆರಂಭಿಕ ನಾವು ಮೊದಲು ಪೋಷಕಾಂಶಗಳು, ಉದಾಹರಣೆಗೆ ಸಾರಜನಕ, ಅವುಗಳ ಪಾತ್ರ ಏನು, ಅದನ್ನು ಹೇಗೆ ಬಳಸಬೇಕು, ಈ ವಿಷಯದ ಬಗ್ಗೆ ನಾವು ಕಲಿಯುತ್ತೇವೆ. ಮೊದಲಿಗೆ ಹೇಳಿದಂತೆ ಪ್ರತಿಯೊಬ್ಬ ರೈತರು ತಮ್ಮ ಕೃಷಿಯಲ್ಲಿ ಮುಖ್ಯವಾಗಿ ಮೂರನ್ನು ಕೊಡುವುದು. ಇದರಲ್ಲಿಯೂ ಯೂರಿಯಾಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಅಂದರೆ ಸಾರಜನಕ. ನಾವು ಈ ದೊಡ್ಡ ತಪ್ಪನ್ನು ಮಾಡುತ್ತಿದ್ದೇವೆ. ಮೊದಲ ಪೋಷಕಾಂಶ ಅಗತ್ಯ, ಆದರೆ ಅಗತ್ಯವಿರುವಷ್ಟು ಮಾತ್ರ ನೀಡಬೇಕು. ಇದನ್ನು ಅತಿಯಾಗಿ ಬಳಸುವುದರಿಂದ ತೊಂದರೆ ಉಂಟಾಗುತ್ತದೆ. ಈ ಬಗ್ಗೆ ನಾವು ಗಮನ ಹರಿಸಬೇಕು. ನೀವು ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದರೆ ನೀವು ಹೆಚ್ಚು ಇಳುವರಿಯನ್ನು ಪಡೆಯುತ್ತೀರಿ. ನಾವು ಇನ್ನೂ ಈ ಭ್ರಮೆಯನ್ನು ಬೆಳೆಸುತ್ತಿದ್ದೇವೆ. ಆದರೆ ಎಷ್ಟು ಬೇಗ ಆ ಭ್ರಮೆಯಿಂದ ಹೊರಬರುತ್ತೇವೆಯೋ ಅಷ್ಟೇ ಒಳ್ಳೆಯದು. ನಮ್ಮ ಹೂಡಿಕೆ ಕಡಿಮೆ ಆಗುತ್ತದೆ, ಗಿಡ ಆರೋಗ್ಯಕರವಾಗಿ ಬೆಳೆಯುತ್ತದೆ, ಇಳುವರಿ ಹೆಚ್ಚುತ್ತದೆ, ನಮ್ಮ ಭೂಮಿ ಉತ್ತಮವಾಗುತ್ತದೆ, ಭೂಮಿ ಆರೋಗ್ಯಕರವಾಗಿ ಉಳಿಯುತ್ತದೆ. ನಾಟಿ ಮಾಡುವ ಮೊದಲು ಮಣ್ಣು ಆರೋಗ್ಯಕರವಾಗಿರಬೇಕು. ಇದನ್ನು ಪ್ರತಿಯೊಬ್ಬ ರೈತರು ಅರ್ಥ ಮಾಡಿಕೊಳ್ಳಬೇಕು. ಈ ಭೂಮಿಯ ಆರೋಗ್ಯ ಮತ್ತು ಅದರ ಫಲವತ್ತತೆಯನ್ನು ಹಾಳು ಮಾಡುವವರು ಯಾರು? ಅದು ನಾವು, ಅರ್ಥಾತ್ ರೈತರು. ಯಾವ ಸಸ್ಯದ ಹಂತದಲ್ಲಿ ಮತ್ತು ಈ ಪೋಷಕಾಂಶಗಳನ್ನು ಎಷ್ಟು ಬಳಸಬೇಕು ನಮಗೆ ಅರಿವಿಲ್ಲದೆ ಕಳೆದ 30 ವರ್ಷಗಳಿಂದ ಪ್ರತಿ ವರ್ಷವೂ ನಮ್ಮ ಬಳಕೆಯಿಂದಾಗಿ ಕ್ರಮೇಣ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಈಗ ನಾವು ಈ 3 ವಿಭಾಗಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುತ್ತೇವೆ. ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಅದನ್ನು ಹೇಗೆ ಮತ್ತು ಎಷ್ಟು ಬಳಸಬೇಕು, ಅದನ್ನು ಹೇಗೆ ಬಳಸಲಾಗಿದೆ ಎಂಬುದರ ವ್ಯತ್ಯಾಸವನ್ನು ನಾವು ತಿಳಿಯುತ್ತೇವೆ. ನೀವು ಎಚ್ಚರಿಕೆಯಿಂದ ಆಲಿಸಿದರೆ ನೀವು ಮಾಡಿದ ತಪ್ಪೇನು ಎಂದು ತಿಳಿಯಬಹುದು. ಆದ್ದರಿಂದ ಈ ವಿಭಾಗದಲ್ಲಿ ನಾವು ಸಾರಜನಕದ ಬಗ್ಗೆ ಕಲಿಯುತ್ತೇವೆ. ಸಾರಜನಕ ಮುಖ್ಯವಾಗಿ ಸಸ್ಯ ಬೆಳವಣಿಗೆಯಲ್ಲಿ ಬಳಸಲಾಗುತ್ತದೆ. ಇದನ್ನು ಸಸ್ಯಗಳ ಬೆಳವಣಿಗೆಯಲ್ಲಿ ಬಳಸಲಾಗುತ್ತದೆ. ಅರ್ಥಾತ್ ಇದು ಸಸ್ಯದ ಎಲೆಗಳಲ್ಲಿ ನಡೆಯುವ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಸಾರಜನಕವನ್ನು ಎಲೆಗಳ ಹಸಿರುಕರಣದಲ್ಲಿ ಬಳಸಲಾಗುತ್ತದೆ. ಅರ್ಥಾತ್ ಎಲೆಗಳು, ಕಾಂಡಗಳು ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಸಸ್ಯ ಸಾರಜನಕವನ್ನು ಬಳಸುತ್ತೇವೆ. ಸಸ್ಯಗಳ ಬೆಳವಣಿಗೆಯಲ್ಲಿ ಸಾರಜನಕವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಸಸ್ಯದ ಬೆಳವಣಿಗೆಯ ಸಮಯದಲ್ಲಿ ನಾವು ಸಾರಜನಕವನ್ನು ಬಳಸಬೇಕು ಮತ್ತು ಇಲ್ಲ ಅದನ್ನು ಒಬ್ಬರ ಇಚ್ಛೆಯಂತೆಯೇ ಮಾಡಬೇಕು. ನಾವು ರೈತರು, ನಾವು ಮಾಡುತ್ತಿರುವುದು ಇದನ್ನೇ. ಸರ್ಕಾರ ಯೂರಿಯಾಕ್ಕೆ ಹೆಚ್ಚಿನ ಅನುದಾನ ನೀಡುತ್ತಿದೆ. ಆದ್ದರಿಂದ ಅನೇಕ ಚೀಲಗಳು ಮಣ್ಣಿನಲ್ಲಿ ಮಿಶ್ರಣವಾಗುತ್ತವೆ. ಇದು ದೊಡ್ಡ ತಪ್ಪು. ಇದು ಏಕೆ? ಅದನ್ನು ನಾನು ನಿಮಗೆ ಹೇಳುತ್ತೇನೆ. ಯೂರಿಯಾ ವಿಚಾರದಲ್ಲಿ ತಪ್ಪೇನು, ಸಾರಜನಕದೊಂದಿಗೆ ಏನು ತಪ್ಪಾಗಿದೆಯೆಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಮೊದಲೇ ಹೇಳಿದಂತೆ ಸಾರಜನಕವು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲೆಗಳನ್ನು ಹಸಿರು ಬಣ್ಣಕ್ಕೆ ತಿರುಗಿಸುವಲ್ಲಿ ಸಾರಜನಕವು ಒಂದು ಪಾತ್ರವನ್ನು ವಹಿಸುತ್ತದೆ. ಇದು ಕೇವಲ ಏನಾಗುತ್ತದೆ, ಇದರ ಜೊತೆಗೆ ಸಾರಜನಕದ ಪಾತ್ರವೂ ಇರುವುದಿಲ್ಲ. ನಾವೇನು ಮಾಡುತ್ತಿದ್ದೇವೆ ಎಂದರೆ ಯೂರಿಯಾ ತಂದು ನಮಗೆ ಬೇಕಾದಾಗ ಯೂರಿಯಾ ಚೀಲವನ್ನು ಸೇರಿಸುತ್ತೇವೆ. ಅಂದರೆ ಗದ್ದೆ ಸ್ವಲ್ಪ ಕೆಂಪಾಗುವಾಗ, ಅರ್ಥಾತ್ ಹೂ ಬಿಡುವ ಸಮಯದಲ್ಲಿ, ಹಣ್ಣುಗಳ ಸಮಯದಲ್ಲಿ ಯೂರಿಯಾವನ್ನು ಬಳಸಿದಾಗ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾವನ್ನು ಸೇರಿಸಿದರೆ ಹೆಚ್ಚು ಹಸಿರು ಎಲೆಗಳು ಕಾಣಿಸಿಕೊಳ್ಳುತ್ತವೆ. ಎಲೆಗಳು ಹೆಚ್ಚು ಹಸಿರು. ಈ ಕಾರಣದಿಂದಾಗಿ ಅದು ಸಂಭವಿಸುತ್ತದೆ. ಸಸ್ಯವು ತುಂಬಾ ದಟ್ಟವಾಗಿರುತ್ತದೆ. ಅವುಗಳ ಸುತ್ತಲೂ ಎಲೆಗಳು ಮಾತ್ರ ಇವೆ. ಅರ್ಥಾತ್ ಸಸ್ಯ ನಿಮ್ಮ ಬೆಳವಣಿಗೆಯಲ್ಲಿ ಹೆಚ್ಚಿನ ಪಾಲು ಅವುಗಳ ಎಲೆಗಳನ್ನು ಬೆಳೆಯಲು ಮಾತ್ರ ಬಳಸುತ್ತೇವೆ. ಅಂದರೆ ಸಾರಜನಕದಿಂದಾಗಿ ಎಲೆಗಳು ಅಧಿಕವಾಗಿ ಬರುತ್ತವೆ.
ಅಗತ್ಯಕ್ಕಿಂತ ಹೆಚ್ಚುವರಿ ಬೆಳವಣಿಗೆಯೂ ಇದೆ. ಇವೆರಡೂ ಕೂಡ ಮೋಸ. ಸಸ್ಯದ ಅಗತ್ಯವಿರುವಷ್ಟು ಅದೇ ಬೆಳವಣಿಗೆ ಇರಬೇಕು. ಆದರೆ ಸಾರಜನಕವನ್ನು ಅತಿಯಾಗಿ ಬಳಸುವುದರಿಂದ ಅಥವಾ ಯೂರಿಯಾವನ್ನು ಬಳಸುವುದರಿಂದ ಸಸ್ಯವು ಎತ್ತರವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ, ಹೆಚ್ಚು ಎಲೆಗಳು ಬೆಳೆಯಲು ಪ್ರಾರಂಭಿಸುತ್ತದೆ ಮತ್ತು ಸಸ್ಯವು ಎಲೆಗಳಿಂದ ತುಂಬಿರುತ್ತದೆ. ಹೆಚ್ಚುವರಿಯಾಗಿ ಅದು ಹಸಿರು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಹೆಚ್ಚು ಹಸಿರು ಅಥವಾ ಎಲೆಗಳು ಹೊಂದಿರುವ ಹೆಚ್ಚು ಕೀಟಗಳನ್ನು ಆಕರ್ಷಿಸುತ್ತದೆ. ಅದು ಇನ್ನಷ್ಟು ಹಾನಿಯನ್ನುಂಟು ಮಾಡುತ್ತದೆ. ಯೂರಿಯಾವನ್ನು ಅತಿಯಾಗಿ ಬಳಸಿದರೆ ತೀವ್ರ ಹಾನಿಯಾಗುತ್ತದೆ. ಆದ್ದರಿಂದ ಇನ್ಮುಂದೆ ಪ್ರತಿಯೊಬ್ಬ ರೈತರು ತಮಗೆ ಬೇಕಾದಷ್ಟು ಯೂರಿಯಾ ಬಳಸಬೇಕು. ಅಂದರೆ ಸಾರಜನಕವನ್ನು ಅಗತ್ಯಕ್ಕೆ ಅನುಗುಣವಾಗಿ ನೀಡಬೇಕು. ಅದನ್ನು ಅತಿಯಾಗಿ ಬಳಸುವುದರಿಂದ ಅಪಾರ ಹಾನಿಯಾಗುತ್ತದೆ. ಸಸ್ಯಗಳಲ್ಲಿ ಅತಿಯಾದ ಎತ್ತರ, ಅತಿಯಾದ ಎಲೆಗಳು ಮತ್ತು ಅತಿಯಾದ ಹಸಿರು ನಮಗೆ ಹಾನಿ ಮಾಡುತ್ತದೆ. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಲವೇ ರೈತರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಫಾರ್ಮ್ ತುಂಬ ಚೆನ್ನಾಗಿತ್ತು, ಆದರೆ ನಾವು ಹುಲ್ಲು ಅಥವಾ ಎಲೆಗಳಿಗಾಗಿ ಕೃಷಿ ಮಾಡಬೇಡಿ, ಬೆಳೆಗಳನ್ನು ಬೆಳೆಯಬೇಡಿ. ನಾವು ಭತ್ತದ ಬೆಳೆಯನ್ನು ಕೊಯ್ಲು ಮಾಡುತ್ತೇವೆ, ಆದರೆ ಅದರ ಎಲೆಗಳ ಬೆಳವಣಿಗೆಯನ್ನು ಗಮನಿಸಿ ಸಂತೋಷವಾಗಿರಬಾರದು. ಹೇರಳವಾಗಿ ಹಸಿರು ಮತ್ತು ಎಲೆಗಳನ್ನು ನೋಡಿ ಸಂತೋಷ ಪಡಬಾರದು. ಗಿಡಗಳು ಅತಿಯಾಗಿ ಬೆಳೆದರೆ ಇಳುವರಿ ಕಡಿಮೆಯಾಗುತ್ತದೆ. ಇದನ್ನು ನೆನಪಿಡಿ. ಸಸ್ಯದ ಬೆಳವಣಿಗೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾವನ್ನು ಬಳಸುವುದರಿಂದ ಸಸ್ಯವು ತನ್ನ ಮಾರ್ಗವನ್ನು ಬದಲಾಯಿಸುತ್ತದೆ. ಮಾರ್ಗವನ್ನು ಬದಲಾಯಿಸುವುದು ಅದು ತ್ವರಿತವಾಗಿ ಹೆಚ್ಚಾಗುತ್ತದೆ. ಹೆಚ್ಚುವರಿಯಾಗಿ ಎಲೆಗಳು ಕಾಣಿಸಿಕೊಳ್ಳುತ್ತವೆ, ಹಸಿರತೆಯೂ ಬರುತ್ತದೆ. ಇದರಿಂದ ನಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಾವು ಭತ್ತವನ್ನು ಹುಲ್ಲಿಗಾಗಿ ಅಥವಾ ಭತ್ತಕ್ಕಾಗಿ ಕೊಯ್ಲು ಮಾಡುತ್ತೇವೆಯೇ? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ, ಕೃಷಿ ಮಾಡುವಾಗ ನಾವು ಈ ತಪ್ಪನ್ನು ಮಾಡುತ್ತಿದ್ದೇವೆ. ನಾವು ಇತರರಿಗೆ ಸೇರಿದವರು, ಅಂದರೆ ಅಕ್ಕಪಕ್ಕದ ರೈತರನ್ನು ನೋಡಿ ಕೃಷಿ ಮಾಡುತ್ತೇವೆ, ನಮ್ಮ ಭೂಮಿಯನ್ನು ನೋಡಿ ಅಲ್ಲ. ಇದು ದೊಡ್ಡ ತಪ್ಪು. ಪ್ರತಿಯೊಬ್ಬ ರೈತನು ಇದೇ ದೊಡ್ಡ ತಪ್ಪನ್ನು ಮಾಡುತ್ತಾನೆ. ಅದೇ ಸಮಯದಲ್ಲಿ ಇಬ್ಬರು ರೈತರು ಒಂದೇ ಬೆಳೆಯನ್ನು ಬೆಳೆಯಲು ಪ್ರಾರಂಭಿಸಿದರು. ಉದಾಹರಣೆಗೆ ಭತ್ತದ ಕೃಷಿ. ಬೀಜಗಳನ್ನು ಬಿತ್ತಿದ ನಂತರ ಒಬ್ಬ ರೈತನ ಬೆಳೆ 4 ಇಂಚು ಹೆಚ್ಚಾಯಿತು. ಅದು 1.5 ತಿಂಗಳ ನಂತರ ಮತ್ತೊಬ್ಬ ರೈತ ನಿದ್ರೆ ಮಾಡುವುದಿಲ್ಲ. ಅಕ್ಕಪಕ್ಕದ ರೈತನ ಹೊಲ ತುಂಬ ಹೆಚ್ಚಾಯಿತು. ಹೀಗೆ ಯೋಚಿಸಿ ಯೂರಿಯಾ ಖರೀದಿಸಿ ತನ್ನ ಹೊಲಗಳಲ್ಲಿ ಮಿಶ್ರಣ ಮಾಡುತ್ತಾನೆ. ಹಾಗಾಗಿ ಅದರ ಬೆಳೆ ಇನ್ನಷ್ಟು ಹೆಚ್ಚುತ್ತದೆ. ಎರಡನೇ ರೈತನನ್ನು ನೋಡಿ ಮೊದಲ ರೈತನಿಗೆ ನಿದ್ದೆ ಬರುವುದಿಲ್ಲ. ಅದೇ ರೀತಿ ಯೂರಿಯಾವನ್ನು ತಂದು ಹೊಲದಲ್ಲಿ ಬೆರೆಸುತ್ತಾರೆ. ಈ ಮೂಲಕ ಎತ್ತರ ಹೆಚ್ಚಿಸಿಕೊಳ್ಳಲು ಪೈಪೋಟಿ ಏರ್ಪಡಲಿದೆ. ನನ್ನ ಬೆಳೆ ಪಕ್ಕದ ರೈತನ ಜಮೀನಿನ ಬೆಳೆಗಿಂತ ಎತ್ತರವಾಯಿತು ಎಂದು ಸಂತೋಷಪಡುತ್ತೇವೆ. ಆದರೆ ಅದು ಹಾಗಲ್ಲ. ನನ್ನ ಜಮೀನಿನಿಂದ ಬರುವ ಇಳುವರಿ ಇನ್ನೊಬ್ಬ ರೈತನಿಗಿಂತ ಹೆಚ್ಚು. ಹೀಗೆ ಹೇಳುವ ಸ್ಥಿತಿಯಲ್ಲಿ ಒಬ್ಬರು ಉಳಿಯಬೇಕು. ಆದರೆ ಎತ್ತರದಲ್ಲಿ ಪೈಪೋಟಿ ಇದ್ದರೆ ಇಳುವರಿ ತುಂಬ ಕಡಿಮೆ ಇರುತ್ತದೆ. ನನ್ನ ಹೊಲ ತುಂಬ ಹಸಿರಾಗಿದೆ ಎಂದು ಹೇಳತೊಡಗುತ್ತಾರೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಹಸಿರು ಏಕೆ? ಹೆಚ್ಚು ಅಗತ್ಯ ಉತ್ತಮ, ಅದಕ್ಕಿಂತ ಹಸಿರಾಗಿರುವುದು ಹಾನಿಕಾರಕ. ರಸವನ್ನು ಹೀರುವ ಕೀಟಗಳು ಹೆಚ್ಚು ಆಕರ್ಷಿತವಾಗುತ್ತವೆ. ದೊಡ್ಡ ಭಕ್ಷಕವಾಗಿರುವ ಪ್ರಾಣಿ ಜೇನುನೊಣವು ಸಹ ಅದರ ಹೆಚ್ಚು ಆಕರ್ಷಿತವಾಗಿರುತ್ತದೆ. ಇದು ಸ್ವಲ್ಪ ನಮಗೆ ಬಹಳಷ್ಟು ಹಾನಿ ಮಾಡುತ್ತದೆ. ಕೊಡಬೇಕಾದಷ್ಟು ಮಾತ್ರ ಕೊಡಬೇಕು. ಸ್ವಲ್ಪ ಹಸಿರು ಕಂಡರೆ ಯೂರಿಯಾ ಖರೀದಿಸಿ ಹೊಲದಲ್ಲಿ ಕಲಸುತ್ತೇವೆ. ಇತರ ಕ್ಷೇತ್ರಗಳು ತುಂಬಾ ಹಸಿರು ನೋಡಲು ಗಾಢ ಹಸಿರು ಎಂದಿಗೂ ಒಳ್ಳೆಯದಲ್ಲ. ಇದನ್ನು ನೆನಪಿಡಿ. ಆದ್ದರಿಂದಲೇ ಇನ್ಮುಂದೆ ಪ್ರತಿಯೊಬ್ಬ ರೈತರು ಗಿಡಗಳನ್ನು ಬೆಳೆಸುವಾಗ ಯೂರಿಯಾ ಬಳಸಬೇಕು, ಆದರೆ ಅಗತ್ಯವಿರುವಷ್ಟು ಮಾತ್ರ ಬಳಸಬೇಕು. ಅದರ ಪುರಾವೆಯಷ್ಟು ಇರಬೇಕು. ಇದೆಲ್ಲದರ ಬಗ್ಗೆ ಮೊದಲು ಪೋಷಕಾಂಶಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತನಾಡುತ್ತೇವೆ. ಪ್ರಸ್ತುತ ಈ ವಿಭಾಗದಲ್ಲಿ ಸಾರಜನಕ ಮತ್ತು ಅದರ ಪಾತ್ರ ಮತ್ತು ಅದನ್ನು ಹೇಗೆ ಬಳಸುವುದು ನಮಗೆ ತಿಳಿಯುತ್ತದೆ ಅಷ್ಟೇ. ಬಹಳಷ್ಟು ಜನರು ಯೂರಿಯಾವನ್ನು ಅವಲಂಬಿಸಿದ್ದಾರೆ. ಆದರೆ ನಮ್ಮ ಪರಿಸರದಲ್ಲಿ ಲಭ್ಯವಿರುವ ಅತ್ಯಂತ ಹೇರಳವಾಗಿರುವ ಅಂಶವೆಂದರೆ ಸಾರಜನಕ. ನಮ್ಮ ವಾತಾವರಣದಲ್ಲಿ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಮೂಲಭೂತ ಅಂಶಗಳಲ್ಲಿ ಹೆಚ್ಚು ಹೇರಳವಾಗಿರುವ ಸಾರಜನಕವಾಗಿದೆ. ಆದರೆ ನಾವು ಅದನ್ನು ಬಳಸುತ್ತಿಲ್ಲ. ಸಾರಜನಕವನ್ನು ಹೀರಿಕೊಳ್ಳುವ ಮೂಲಕ ಇದನ್ನು ಈ ರೀತಿ ಬಳಸಬೇಕು. ಸಸ್ಯವು ಬದುಕಲು
ನೀರಿನಂತಹ ಒಂದು ವಿಷಯ ಬೇಕು. ನಮಗೆ ಬೇಕಾಗಿರುವುದು ವಾತಾವರಣದಲ್ಲಿ, ಅಂದರೆ ಗಾಳಿಯಲ್ಲಿ ಲಭ್ಯವಿರುವ ಸಾರಜನಕವನ್ನು ಸೆರೆಹಿಡಿಯುವುದು ಮತ್ತು ಆ ಸಾರಜನಕವನ್ನು ತಲುಪಿಸುವುದು. ಮಣ್ಣಿನಲ್ಲಿ ಸಸ್ಯದ ಭೂಗತ ಭಾಗದಲ್ಲಿ ಸಸ್ಯಕ್ಕೆ ಅಗತ್ಯವಾದ ಅನೇಕ ರೀತಿಯ ಜೀವನ ಕಾರ್ಯಗಳು ನಡೆಯುತ್ತವೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಈ ಎಲ್ಲಾ ಜೀವನ ಕಾರ್ಯಗಳನ್ನು ಸೂಕ್ಷ್ಮಜೀವಿಗಳು ಮಾಡುತ್ತವೆ. ಅವು ಸಸ್ಯಕ್ಕೆ ಸೂಕ್ತವಾದ ಸೂಕ್ಷ್ಮಜೀವಿಗಳನ್ನು ಒದಗಿಸುತ್ತವೆ. ಇದು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೀಟಗಳಿಂದ ಸಸ್ಯವನ್ನು ರಕ್ಷಿಸಬಹುದು. ಇಲ್ಲಿ ಗಾಳಿಯಿಂದ ಸಾರಜನಕವನ್ನು ಹೀರಿಕೊಳ್ಳುವ ಮತ್ತು ಸಸ್ಯದ ಮೂಲ ವ್ಯವಸ್ಥೆಗೆ ಸಾಗಿಸುವ ಸೂಕ್ಷ್ಮಜೀವಿಗಳಿವೆ. ನಾವು ಈ ಸಾವಯವ ಗೊಬ್ಬರಗಳನ್ನು ಕರೆಯುತ್ತೇವೆ, ಅಂದರೆ ರೈಜೋಬಿಯಂ, ಅಸಿಟೋಬ್ಯಾಕ್ಟೀರಿಯಾ, ಅಜಿಟೋಬ್ಯಾಕ್ಟೀರಿಯಾ, ನೈಟ್ರೋಜೊಮೋನಾಸ್ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತವೆ. ಅನೇಕ ರೈತರು ಈ ಸಾವಯವ ಗೊಬ್ಬರಗಳನ್ನು ಬಳಸಲು ಕೇಳಿದಾಗ ಅವುಗಳನ್ನು ಬಳಸಲು ಪ್ರಯತ್ನಿಸಿದರು, ಆದರೆ ಯಾವುದೇ ಪ್ರಯೋಜನವಿಲ್ಲ ಎಂದು ಕೇಳುತ್ತಾರೆ. ಇದು ಖಂಡಿತವಾಗಿಯೂ ಆಗುವುದಿಲ್ಲ, ಏಕೆಂದರೆ ನಾವು ಅವರ ಬಳಸುವ ವಿಧಾನವನ್ನು ಅನುಸರಿಸುತ್ತಿಲ್ಲ. ಸರಿಯಾದ ಅನುಷ್ಠಾನವಿಲ್ಲದೆ ಸಾವಯವ ಗೊಬ್ಬರಗಳನ್ನು ಅಥವಾ ಜೈವಿಕ ನಿಯಂತ್ರಣಗಳನ್ನು ನೆಲಕ್ಕೆ ಅನ್ವಯಿಸುವುದರಿಂದ ಪ್ರಯೋಜನವಾಗುವುದಿಲ್ಲ. ನಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ 2-4% ಇರಬೇಕು ಎಂದು ನಾನು ಈಗಾಗಲೇ ನಿಮಗೆಲ್ಲ ಹೇಳಿದ್ದೇನೆ. ಇದು ಸಂಭವಿಸುವುದರಿಂದ ಮಾತ್ರ ನೆಲದಲ್ಲಿ ನಡೆಯುವ ಎಲ್ಲಾ ಜೀವನ ಪ್ರಕ್ರಿಯೆಗಳು ಚೆನ್ನಾಗಿ ನಡೆಯುತ್ತವೆ. ಅರ್ಥಾತ್ ಎಲ್ಲ ರೀತಿಯ ಸೂಕ್ಷ್ಮಜೀವಿಗಳ ಸಂಪೂರ್ಣ ಬೆಳವಣಿಗೆಯಾಗಬಹುದು. ಉದಾಹರಣೆಗೆ ರೈಜೋಬಿಯಂ, ಅಜಿಟೋಬ್ಯಾಕ್ಟೀರಿಯಾ, ಅಸಿಟೋಬ್ಯಾಕ್ಟೀರಿಯಾ, ನೈಟ್ರೋಸೊಮೋನಾಸ್ ಇವೆಲ್ಲವೂ ಹಲವು ಬಗೆಯ ಬ್ಯಾಕ್ಟೀರಿಯಾಗಳು. ಬೆಳವಣಿಗೆ ಸಂಭವಿಸಲು ಇಂಗಾಲದ ಅಗತ್ಯವಿದೆ. ನೆಲದಲ್ಲಿ ಇಂಗಾಲವಿಲ್ಲದೆ ನೀವು ಸಾವಯವ ಗೊಬ್ಬರವನ್ನು ನೇರವಾಗಿ ನೆಲಕ್ಕೆ ಹಾಕುತ್ತೀರಿ, ಅವು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತವೆ. ಅದಕ್ಕಾಗಿ ಆಹಾರ ಕ್ರಮ ಅಗತ್ಯ. ಅವುಗಳಿಗೆ ಆಹಾರ ನೀಡದೆ ಕೇವಲ ನೆಲದಲ್ಲಿ ಹಾಕುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆಹಾರವಿಲ್ಲದೆ ಅವು ಸಾಯುತ್ತವೆ. ಆದ್ದರಿಂದ ಸಾವಯವ ಗೊಬ್ಬರಗಳು ಅಥವಾ ಜೈವಿಕ ನಿಯಂತ್ರಕಗಳನ್ನು ಇಂಗಾಲ ಆಧಾರಿತ ರಸಗೊಬ್ಬರಗಳ ಜೊತೆಯಲ್ಲಿ ಬಳಸಬೇಕು. ಹೀಗೆ ಮಾಡಿದರೆ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ಸೇರಿಸಿದರೆ ಫಲಿತಾಂಶವು ತಕ್ಷಣವೇ ಗೋಚರಿಸುತ್ತದೆ. ಆದರೆ ಅವುಗಳನ್ನು ಬಳಸಲು ಕನಿಷ್ಠ 10 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತವೆ. ಅವು ಬೆಳೆಯಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಇದು ನೆಲದಲ್ಲಿ ನಡೆಯಬೇಕು. ಅವುಗಳು ಸತ್ತರೂ ಮತ್ತೆ ಸಂತಾನೋತ್ಪತ್ತಿ ಮಾಡುತ್ತವೆ. ನಾವು ಏನನ್ನು ಬಿತ್ತಿದರೂ ಅವು ತುಪ್ತವಾಗಿರಿಸುತ್ತವೆ. ಆದ್ದರಿಂದ ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಬಳಸಬೇಕು. ಆಗ ಮಾತ್ರ ಅದರೊಂದಿಗೆ ಇಂಗಾಲ ಆಧಾರಿತ ರಸಗೊಬ್ಬರಗಳನ್ನು ಬಳಸಬೇಕು. ಕಾರ್ಬನ್ ಆಧಾರಿತ ರಸಗೊಬ್ಬರಗಳು ಕೊಳೆತ ಹಸುವಿನ ಸಗಣಿ, ಹಸಿರು ಹುಲ್ಲು, ಸುಟ್ಟ ಹಿಟ್ಟು, ಬೂದಿ, ಹ್ಯೂಮಿಕ್ ಆಸಿಡ್, ಪಲ್ವಿಕ್ ಆಸಿಡ್ ಇವೆಲ್ಲವನ್ನು ಬಳಸಬೇಕು. ಅದನ್ನು ಬಳಸುವುದರಿಂದ ಅದು ಅವುಗಳಿಗೆ ಆಹಾರವಾಗುತ್ತದೆ ಮತ್ತು ಅವುಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಮ್ಮ ವಾತಾವರಣದಿಂದ ಅಗತ್ಯವಿರುವಷ್ಟು ಸಾರಜನಕವು ಲಭ್ಯವಾಗುತ್ತದೆ. ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ 1 kg ಯೂರಿಯಾ ಕೂಡ ಬೇಕಾಗಿಲ್ಲ. ರೈಜೋಬಿಯಂ, ಅಜಿಟೋಬ್ಯಾಕ್ಟರ್, ನೈಟ್ರೋಜೊಮೋನಾಸ್ ಈ ಎಲ್ಲ ಸಾವಯವ ಗೊಬ್ಬರಗಳ ಜೊತೆಗೆ ಇಂಗಾಲ ಆಧಾರಿತ ಗೊಬ್ಬರಗಳನ್ನು ಬಳಸುವುದರಿಂದ 1 ಕಿಲೋ ಯೂರಿಯಾವನ್ನು ಬಳಸಬೇಕಾಗಿಲ್ಲ. ಇದು ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ವಿಡಿಯೋವನ್ನು ನೋಡಿದ ನಂತರ ಅದರ ಬಗ್ಗೆ ಯೋಚಿಸಬೇಕು. ಮುಂದಿನ ಬಿತ್ತನೆಯಿಂದ ಇವುಗಳನ್ನು ಬಳಸಬೇಕು. ಅಗತ್ಯವಿಲ್ಲದ ಕಾರಣ ಯೂರಿಯಾವನ್ನು ಕಡಿಮೆ ಮಾಡುತ್ತದೆ. ಈ ಬ್ಯಾಕ್ಟೀರಿಯಾಗಳು ಸಸ್ಯಕ್ಕೆ ಅಗತ್ಯವಿರುವಷ್ಟು ಮಾತ್ರ ಪೂರೈಸುತ್ತವೆ. ಸಸ್ಯದ ಮೇಲೆ ಒತ್ತಡವನ್ನು ಬೀರುವುದಿಲ್ಲ. ಆದರೆ ರಾಸಾಯನಿಕಗಳು ಒಂದೇ ಆಗಿರುವುದಿಲ್ಲ. ನೀವು ಎಷ್ಟೇ ಸುರಿದರೂ ಸಸ್ಯವು ಅದನ್ನು ಹೀರಿಕೊಳ್ಳುತ್ತದೆ. ನೈಸರ್ಗಿಕವಾಗಿ ಈ ಬ್ಯಾಕ್ಟೀರಿಯಾದಿಂದ ಸಾರಜನಕವು ಸಸ್ಯಕ್ಕೆ ಸಿಗುತ್ತದೆ. ಆದ್ದರಿಂದ ಸಸ್ಯಗಳ ಬೆಳವಣಿಗೆಯು ಸುಲಭ.
ಸಸ್ಯವು ಆರೋಗ್ಯಕರವಾಗಿ ಉಳಿಯುತ್ತದೆ. ಯಾವುದೇ ಅಡ್ಡಪರಿಣಾಮಗಳಿರಲ್ಲ. ಆದ್ದರಿಂದ ಸಾರಜನಕವನ್ನು ಸಸ್ಯದ ಆರಂಭಿಕ ಹಂತದಲ್ಲಿ ಬಳಸಬೇಕು, ಅಂದರೆ ಬೆಳವಣಿಗೆಯ ಹಂತದಲ್ಲಿ. ಆದರೆ ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು. ಅವುಗಳನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಬಹುದು. ಅನೇಕ ರೈತರು ಹೂ ಬಿಡುವ ಹಂತದಲ್ಲಿ ಯೂರಿಯಾವನ್ನು ಹಾಕುವ ಮೂಲಕ ಅದನ್ನು ಮಾಡುತ್ತಾರೆ. ನಂತರ ಇದು ಸಂಭವಿಸುತ್ತದೆ, ಹೆಚ್ಚು ಎಲೆಗಳು ಬರುತ್ತವೆ. ಸಸ್ಯದ ಉದ್ದೇಶವನ್ನು ಸ್ವತಃ ಬದಲಾಯಿಸುತ್ತದೆ. ಹೂ ಬಿಡುವ ಸಮಯದಲ್ಲಿ ಅಗತ್ಯವಿರುವುದನ್ನು ಸೇರಿಸುವುದು ಹೂ ಬಿಡುವ ಸ್ಥಿತಿಯನ್ನು ಸುಧಾರಿಸುತ್ತದೆ. ಆದರೆ ಈ ಹಂತದಲ್ಲಿ ಯೂರಿಯಾವನ್ನು ಸೇರಿಸಲಾಗುತ್ತದೆ, ಏಕೆಂದರೆ ಅದು ಅಗ್ಗವಾಗಿದೆ. ಆದ್ದರಿಂದ ಹೆಚ್ಚು ಯೂರಿಯಾವನ್ನು ಸೇರಿಸುವುದರಿಂದ ನಮಗೆ ಹಾನಿಯಾಗುತ್ತದೆ. ಇಂದಿನಿಂದ ಹಾಗೆ ಮಾಡಬೇಡಿ. ಯೂರಿಯಾ ಅಥವಾ ಸಾರಜನಕ ಆಧಾರಿತ ರಸಗೊಬ್ಬರಗಳನ್ನು ಬಳಸುವಾಗ ಹ್ಯೂಮಿಕ್ ಆಮ್ಲ, ಫೆಲ್ವಿಕ್ ಆಮ್ಲ ಅಥವಾ ಬೇವಿನ ಎಣ್ಣೆಯಂತಹ ಇಂಗಾಲದೊಂದಿಗೆ ಅವುಗಳನ್ನು ಲೇಪಿಸಿ. ಹೀಗೆ ಮಾಡುವುದರಿಂದ ನಮಗೆ ಬೇಕಾದಷ್ಟು ಗಿಡಕ್ಕೆ ಸಿಗುತ್ತದೆ. ಇದೆಲ್ಲವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಇವುಗಳು ಅಧಿಕವಾಗಿ ಸಸ್ಯದ ಮೇಲೆ ವಿಷಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು. ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಅಧಿಕವಾಗಿ ಅನ್ವಯಿಸಿದರೆ ಸಸ್ಯವು ವಿಷವಾಗುತ್ತದೆ. ಆದ್ದರಿಂದ ಇನ್ನು ಮುಂದೆ ಅಗತ್ಯಕ್ಕೆ ತಕ್ಕಂತೆ ಮೊದಲ ಹಂತದಲ್ಲಿ ಯೂರಿಯಾ ನೀಡುತ್ತೇವೆ. ಯೂರಿಯಾವನ್ನು ಹೂವು ಮತ್ತು ಹಣ್ಣು ಕಾಣಿಸಿಕೊಳ್ಳುವ ಸಮಯದಲ್ಲಿ ಹೆಚ್ಚು ಬಳಸಬೇಕು. ಹೂ ಬಿಡುವ ಹಂತದಲ್ಲೂ ಎಲೆಗಳು ಬರುತ್ತಲೇ ಇರುತ್ತವೆ, ಹೂಗಳು ಬರುತ್ತವೆ, ಚಿಕ್ಕ ಕೊಂಬೆಗಳು ಬರುತ್ತವೆ. ಯೂರಿಯಾವನ್ನು ಕಡಿಮೆ ಬಳಸಬೇಕು, ಆದರೆ ಇದನ್ನು ಹೆಚ್ಚು ಬಳಸುವುದು ಅವಶ್ಯಕ. ನಾನು ನಿಮಗೆ ಇದನ್ನು ಹೇಳುತ್ತೇನೆ. ಆದ್ದರಿಂದ ಇದು ಸಸ್ಯಗಳ ಜೀವನ ಚಕ್ರದಲ್ಲಿ ಸಾರಜನಕದ ಪಾತ್ರವಾಗಿದೆ. ಇದನ್ನು ಸುಲಭವಾಗಿ ಬೆಳೆಸಿ ಗಿಡಕ್ಕೆ ಸಿಗುವಂತೆ ಮಾಡುವುದು ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಸಾವಯವ ಗೊಬ್ಬರಗಳೊಂದಿಗೆ ಸಾಧ್ಯವಾದಷ್ಟು ಸಾರಜನಕವನ್ನು ಒದಗಿಸಿ. ಅವು ಭೂಮಿಯನ್ನು ಆರೋಗ್ಯಕರವಾಗಿಡುತ್ತದೆ. ನಮ್ಮ ಜಮೀನಿನ ಮಣ್ಣಿನಲ್ಲಿ ಕಡಿಮೆ ಸಾರಜನಕ ಇರುವುದರಿಂದ ಅದರ ಕೊರತೆ ಎಲೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಾವು ಈ ಎಲೆಗಳನ್ನು ಎಚ್ಚರಿಕೆಯಿಂದ ನೋಡಿದರೆ ಈ ಎಲೆಗಳ ಅಂಚಿನಿಂದ ಮಧ್ಯದವರೆಗೆ ಸಾಲುಗಳು ಹರಡಿರುತ್ತವೆ. ಎಲೆಗಳ ಮಧ್ಯದಿಂದ ಅಂಚಿನವರೆಗೆ ರೇಖೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಎಲೆಗಳು ಹಳದಿಯಾಗುತ್ತವೆ. ಹಳದಿಯಾದ ನಂತರ ಕ್ರಮೇಣ ಅಂಚುಗಳು ಒಣಗುತ್ತವೆ, ಏಕೆಂದರೆ ಸಾರಜನಕದ ಕೊರತೆಯ ನಂತರ ದ್ಯುತಿಸಂಶ್ಲೇಷಣೆಯ ಕೊರತೆಯಿಂದಾಗಿ ಹಸಿರಿನ ಕೊರತೆ ಇದೆ. ಈ ಕಾರಣದಿಂದಾಗಿ ಎಲೆಗಳು ಮುಸುಕಾದ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದನ್ನು ಗಮನಿಸಿದ ತಕ್ಷಣ ಸಾರಜನಕದ ಕೊರತೆಯನ್ನು ಸರಿಪಡಿಸಬೇಕು. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ ವೀಕ್ಷಿಸುತ್ತಿರುವ ರೈತ ಬಂಧುಗಳಿಗೆ ನಾನು ನೀಡುತ್ತಿರುವ ಸುದ್ದಿ ತುಂಬಾ ಸೃಜನಶೀಲವಾಗಿದೆ ಎಂದು ಭಾವಿಸುತ್ತೇನೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ರೈತರನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಯಾವುದೇ ರೀತಿಯ ಶಾಸ್ತ್ರೀಯ ಅಥವಾ ತಾಂತ್ರಿಕ ಪದಗಳನ್ನು ಬಳಸದೆ ನಾನು ಹೀಗೆ ಹೇಳುತ್ತಿದ್ದೇನೆ. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದರೆ ರೈತರಿಗೆ ಅರ್ಥವಾಗುವುದಿಲ್ಲ. ಅದಕ್ಕಾಗಿಯೇ ನಾನು ಇದನ್ನು ನಿಮಗೆ ಸರಳವಾದ, ಸುಲಭವಾಗಿ ಪ್ರವೇಶಿಸಬಹುದಾದ ಭಾಷೆಯಲ್ಲಿ ಹೇಳುತ್ತಿದ್ದೇನೆ. ನಿಮಗೂ ಮತ್ತು ಇತರ ರೈತರಿಗೂ ವಿವರಿಸಿದರೆ ಒಳ್ಳೆಯದು. ಹಾಗಾಗಿ ರೈತರ ಭಾಷೆಯಲ್ಲಿ ಕೃಷಿ ಸುದ್ದಿ ಅನ್ನಪೂರ್ಣ ಅಗ್ರಿಸ್ಪೇಸ್ ನೀಡಲು ಮುಂದಾಗಿದೆ. ಪ್ರತಿಯೊಬ್ಬ ರೈತರು ಇದನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಿ. ಈ ಜ್ಞಾನವನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.